ಅಜಿತ್ ಪವಾರ್ ನಿಧನಕ್ಕೆ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದಾರೆ. ಈ ಭೀಕರ ವಿಮಾನ ಅಪಘಾತದಿಂದ ದುಃಖಿತನಾಗಿದ್ದೇನೆ. ಅಜಿತ್ ಪವಾರ್ ಜನಸೇವೆ ಸಲ್ಲಿಸುವ ಕಠಿಣ ಪರಿಶ್ರಮಿ. ಬಡವರ ಸಬಲೀಕರಣದಲ್ಲಿ ಅವರ ಉತ್ಸಾಹ ಗಮನಾರ್ಹ. ಅಜಿತ್ ಪವಾರ್ ಅಕಾಲಿಕ ನಿಧನ ತುಂಬಾ ಆಘಾತಕಾರಿ. ಅವರ ಕುಟುಂಬ ಮತ್ತು ಅವರ ಅಭಿಮಾನಿಗಳಿಗೆ ಸಂತಾಪ ಸೂಚಿಸುತ್ತೇನೆ ಅಂತ ಪ್ರಧಾನಿ ತಿಳಿಸಿದ್ದಾರೆ. ಮೃತರ ಕುಟುಂಬಕ್ಕೆ ಶಕ್ತಿ ಧೈರ್ಯಕ್ಕಾಗಿ ಪ್ರಾರ್ಥಿಸುತ್ತೇನೆ ಅಂತ ಟ್ವೀಟ್ನಲ್ಲಿ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದಾರೆ. ಅಜಿತ್ ಪವಾರ್ ಬಲಿಯಾಗಿರೋದು ಅವರ ಕುಟುಂಬ ವರ್ಗಕ್ಕಷ್ಟೇ ಅಲ್ಲ, ರಾಜಕೀಯ ರಂಗಕ್ಕೂ ಕೂಡ ಆಘಾತವನ್ನು ತಂದೊಡ್ಡಿದೆ. ಪ್ರಧಾನಿಯ ಟ್ವೀಟ್ ಗಮನಿಸ್ತಾ ಇದ್ವಿ. ಪ್ರಧಾನಿ ನರೇಂದ್ರ ಮೋದಿ ಅಜಿತ್ ಪವಾರ್ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ಕುಟುಂಬಕ್ಕೆ ಶಕ್ತಿ ಸಿಗಲಿ ಅಂತ ಹೇಳಿ ಪ್ರಾರ್ಥಿಸಿದ್ದಾರೆ. ಜೊತೆಗೆ ಅಜಿತ್ ಪವಾರ್ ಅವರನ್ನು ಸ್ಮರಿಸಿದ್ದಾರೆ. ಅವರ ಸೇವೆಯನ್ನು ಸ್ಮರಿಸ್ತಾ ಪ್ರಧಾನಿ ಈ ಪೋಸ್ಟನ್ನು ಹಾಕಿರುವಂಥದ್ದು. ಹಾಗೆ ರಾಜನಾಥ್ ಸಿಂಗ್ ಅವರು ಕೂಡ ಸಂತಾಪ ಸೂಚಿಸಿದ್ದಾರೆ. ವಿಮಾನ ದುರಂತದಲ್ಲಿ ಡಿಸಿಎಂ ಬಲಿಯಾದದರ ಬಗ್ಗೆ ರಾಜನಾಥ್ ಸಿಂಗ್ ಅವರ ಟ್ವೀಟ್ ಅನ್ನು ಗಮನಿಸ್ತಾ ಇದ್ದೀವಿ. ಡೀಪ್ಲಿ ಶಾಕ್ಡ್ ಅಂಡ್ ಪೇನ್ ಟು ಲರ್ನ್ ಅಬೌಟ್ ಅನ್ಟೈಮ್ಲಿ ಡಿಮೈಸ್ ಆಫ್ ಮಹಾರಾಷ್ಟ್ರ ಡೆಪ್ಯೂಟಿ ಸಿಎಂ ಅಂತ ಅವರ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅವರ ಸೇವೆಯನ್ನು ಕೂಡ ಸ್ಮರಿಸಿದ್ದಾರೆ. ಬಹಳ ಪ್ರಭಾವಿ ರಾಜಕಾರಣಿ ಅಜಿತ್ ಪವಾರ್. ಮಹಾರಾಷ್ಟ್ರದ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸಿದಂಥವರು. ಬೆಳಗಾಗೋ ಅಷ್ಟರಲ್ಲಿ ಹೊಸ ಸರ್ಕಾರ ನಿರ್ಮಾಣ ಮಾಡಿ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದಂತಹ ಹಿನ್ನೆಲೆ. ಅಜಿತ್ ಪವಾರ್ ದೇಹ ಛಿದ್ರ ಆಗಿತ್ತು. ಈ ದುರಂತದಲ್ಲಿ ಗುರುತು ಹಿಡಿಯಲಾಗದಷ್ಟು ದೇಹಗಳೆಲ್ಲ ಛಿದ್ರ ಆಗಿತ್ತು. ಬಾರಾಮತಿ ಆಸ್ಪತ್ರೆಗೆ ಮೃತದೇಹಗಳನ್ನ ರವಾನಿಸಲಾಯಿತು. ಆ ದೃಶ್ಯ ನೋಡ್ತಾ ಇದ್ದೀವಿ. ಆ ಘಟನೆಯ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಮೃತದೇಹಗಳನ್ನ ಅವರ ಆಪ್ತರು ದುಃಖಿಸ್ತಾ ಇದ್ದಾರೆ. ಇಂತಹ ವಿಮಾನ ದುರಂತ ಪತನ ಆದಂತಹ ಸಂದರ್ಭದಲ್ಲಿ ಬೆಂಕಿ ಹೊತ್ಕೊಂಡ್ಬಿಡುತ್ತೆ, ಎಲ್ಲವೂ ಸುಟ್ಟು ಕರಕಲಾಗುತ್ತೆ. ವಿಮಾನವೇ ಛಿದ್ರವಾದಾಗ ಅಲ್ಲೊಳಗಿದ್ದಂತಹ ದೇಹ ಅಫ್ಕೋರ್ಸ್ ಛಿದ್ರವಾಗುತ್ತೆ. ಇಂಥದ್ದು ದುರಂತ ಸಾವು. ಗುರುತೇ ಹಿಡಿಲಾಗ್ತಾ ಇಲ್ಲ ಮೃತದೇಹಗಳನ್ನ. ನಾವು ಈ ಹಿಂದೆ ಅಹಮದಾಬಾದ್ನಲ್ಲಿ ಆಯ್ತಲ್ಲ ಏರ್ ಇಂಡಿಯಾ ವಿಮಾನ ದುರಂತ, ಆಗ್ಲೂ ಕೂಡ ಗಮನಿಸಿದ್ವಿ. ಇನ್ನೇನು ಕೆಲವೇ ಕ್ಷಣ ಪವಾರ್ ಕುಟುಂಬದವರು ಕೂಡ ಆಗಮಿಸ್ತಾ ಇದ್ದಾರೆ. ಮಹಾರಾಷ್ಟ್ರದ ಬಾರಾಮತಿಯತ್ತ ಬರ್ತಿದ್ದಾರೆ ಕುಟುಂಬಸ್ಥರು. ಅಜಿತ್ ಪವಾರ್ ಪತ್ನಿ ಸುನೀತ್ರಾ, ಪುತ್ರ ಪಾರ್ಥ ಬಾರಾಮತಿಯತ್ತ ಆಗಮಿಸ್ತಾ ಇದ್ದಾರೆ. ಸಹೋದರಿ ಸುಪ್ರಿಯಾ ಸುಳೆ. ಕೆಲವೇ ಕ್ಷಣದಲ್ಲಿ ಪವಾರ್ ಕುಟುಂಬದವರು ಬರ್ತಿದ್ದಾರೆ. ದೊಡ್ಡ ಆಘಾತ ಕುಟುಂಬದ ಪಾಲಿಗೆ. ರಾಜಕೀಯ ಚುನಾವಣೆಯ ಪ್ರಚಾರಕ್ಕೆ ಅಂತ ಹೋಗ್ತಾ ಇದ್ದವರು ವಾಪಸ್ಸೇ ಆಗಲಿಲ್ಲ. ದುರಂತ ಸಾವಿಗೀಡಾದ್ರು ಅಂತಂದ್ರೆ ಆ ಕುಟುಂಬಕ್ಕೆ ಹೇಗಾಗಬೇಡ. ಅದರ ಜೊತೆಗೆ ರಾಜಕೀಯವಾಗಿ ನೋಡ್ತಾ ಹೋದಾಗ್ಲೂ ಕೂಡ ಎನ್ಸಿಪಿಯಲ್ಲಿ ತಮ್ಮ ಚಿಕ್ಕಪ್ಪನ ವಿರುದ್ಧವೇ ಹೋಗಿ ಕುಟುಂಬದ ವಿರುದ್ಧವೇ ಹೋದಂತಹ ರಾಜಕಾರಣಿ ಶರದ್ ಪವಾರ್ ಈಗ ಎರಡೂ ಬಣ ಒಂದಾಗುವಂತಹ ಕಾಲ ಬಂದಿತ್ತು ಅಂತ ಹೇಳಲಾಗ್ತಾ ಇತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಸಂದರ್ಭದಲ್ಲಿ. ಆದರೆ ಇಂಥ ಸಮಯಕ್ಕೆ ಈ ರೀತಿ ದುರಂತವಾದ ಸಾವು ಕಂಡಿರೋದು ಆಘಾತ. ನಾವಲ್ಲಿ ದೃಶ್ಯಗಳು ನೋಡ್ತಾ ಇದ್ದೀವಿ. ಅಲ್ಲಿ ಶವಗಳ ಅಲ್ಲಿಂದ ರವಾನಿಸ್ತಾ ಇರುವಂಥ ಸಂದರ್ಭದಲ್ಲಿ ಆಪ್ತರು ಅಲ್ಲಿದ್ದಂಥವರು ದುಃಖಿಸ್ತಾ ಇದ್ದಾರೆ. ಸಹಿಸೋದಕ್ಕಾಗ್ತಾ ಇಲ್ಲ ಈ ಸಾವನ್ನ. ಜನಮನ್ನಣೆ ಗಳಿಸಿದಂತಹ ರಾಜಕಾರಣಿ, ದಾಖಲೆ ಬಾರಿ ಉಪಮುಖ್ಯಮಂತ್ರಿಯಾಗಿ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಬಹಳ ದೊಡ್ಡ ಸಂಚಲನ ಮೂಡಿಸಿದಂತಹ ಪ್ರಭಾವಿ, ಅಂತಹ ರಾಜಕಾರಣಿ ಇಂತಹದೊಂದು ದುರಂತ ಸಾವು ಕಂಡಿರೋದು ಆಘಾತ ಆಗಿದೆ. ಈ ಘಟನೆ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಿವೃತ್ತ ಸುಬೇದಾರ್ ಮತ್ತು ಟೆಕ್ನಿಕಲ್ ಇನ್ಸ್ಟ್ರಕ್ಟರ್ ರಡಾರ್ ಅಂಡ್ ಮಿಸೈಲ್ಸ್ನ ಮಂಜುನಾಥ್ ಆರ್ ಅವರಿಗೆ ನಮ್ಮ ಜೊತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಂಜುನಾಥ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಈ ದುರಂತ ಒಬ್ಬ ಮಹಾನ್ ರಾಜಕಾರಣಿನ ಜೊತೆಗೆ ಮತ್ತು 4 ಜನರನ್ನ ಬಲಿ ಪಡೆದಿರುವಂಥದ್ದು. ಟೆಕ್ನಿಕಲ್ ಆಗಿ ಮಾತನಾಡೋದಾದ್ರೆ ಇಂಥದೊಂದು ಅಪಘಾತ ಸಂಭವಿಸುವಂಥದ್ದು ಅಂದ್ರೆ ಟೆಕ್ನಿಕಲ್ ಗ್ಲಿಚಸ್ ಇಂದಾನೇ ಆಗುವಂಥದ್ದ? ತಮ್ಮ ಪ್ರಕಾರ ಈ ದುರಂತ ನೋಡ್ತಾ ಇದ್ರೆ ಏನು ಹೇಳ್ತೀರಿ? ಮೇಡಮ್, ನಾವು
ಬಹಳಷ್ಟು ಇವುಗಳನ್ನ ಯುದ್ಧ ವಿಮಾನಗಳಾಗಲಿ ಅಥವಾ ಪ್ರಯಾಣಿಕರ ವಿಮಾನಗಳಾಗಲಿ ಸರಕು ಸಾಗಾಣಿಕೆ ವಿಮಾನಗಳಾಗಲಿ ಅವುಗಳನ್ನ ನಾವು ಬೇರೆ ದೇಶಗಳಿಂದ ಹೆಚ್ಚಾಗಿ ನಾವು ಇದು ಮಾಡ್ಕೊಂಡಿದ್ದೀವಿ, ತಕ್ಕೊಂಡಿದ್ದೀವಿ. ಆ ಕಾರಣದಿಂದ ಅದಕ್ಕೆ ಏನಾಗುತ್ತೆ, ಟೈಮ್ ಟು ಟೈಮ್ ಅದಕ್ಕೆ ಎಕ್ಸ್ಪರ್ಟ್ ರಿಪೇರಿಂಗ್ ಅಂಡ್ ಕನ್ಸಲ್ಟೇಷನ್ ಅವಶ್ಯಕತೆ ಇರುತ್ತೆ, ಮತ್ತೆ ಅಪ್ಗ್ರೇಡೇಷನ್ ಅವಶ್ಯಕತೆ ಇರುತ್ತೆ. ನಾವು ಅಪ್ಗ್ರೇಡೇಷನ್ ಸ್ವಲ್ಪ ಮತ್ತೆ ಎಕ್ಸ್ಪರ್ಟ್ ಅಲ್ಲಿ ಹೋಗಿ ಟ್ರೈನಿಂಗ್ ಪಡ್ಕೊಂಡು ಬಂದಿರ್ತಾರೆ. ಅಷ್ಟೇ ಎಕ್ಸ್ಪರ್ಟ್ ಇಲ್ದಿದ್ರು ಒಂದು ಸಹಿತ ದೊಡ್ಡ ಒಂದು ಅಪಘಾತಕ್ಕೆ ಕಾರಣ ಆಗುತ್ತೆ. ಎಸ್ ಮಂಜುನಾಥ್ ಅವರೇ, ತಮ್ಮ ಧ್ವನಿ ಸಮರ್ಪಕವಾಗಿ ತಲುಪ್ತಾ ಇಲ್ಲ, ಮತ್ತೆ ಸಂಪರ್ಕಿಸೋ ಪ್ರಯತ್ನ ಮಾಡ್ತೀವಿ. ಎಸ್, ಇದರ ಬಗ್ಗೆ ಅವರು ಮಂಜುನಾಥ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಅಂದರೆ ಬಹಳಷ್ಟು ಬಾರಿ ಆ ವಿಮಾನ ಸರಿಯಾದ ಸ್ಥಿತಿಯಲ್ಲಿದೆಯಾ, ಅಂದರೆ ಅದರ ಕ್ಷಮತೆ ಬಗ್ಗೆನೇ ಒಂದು ದೊಡ್ಡ ಪ್ರಶ್ನೆ ಎದ್ದೇಳುತ್ತೆ. ಈ ಹಿಂದೆ ಕೂಡ ದುರಂತಗಳು ನಡೆದಂತಹ ಸಂದರ್ಭದಲ್ಲಿ ಹೇಗೆ ದುರಂತ ನಡೀತು ಅನ್ನೋದ್ರ ಬಗ್ಗೆ ತನಿಖೆಗಳಾದಾಗ ವಿಮಾನದಲ್ಲಿ ಟೆಕ್ನಿಕಲ್ ಸಮಸ್ಯೆಗಳಾಗಿತ್ತಾ, ತಾಂತ್ರಿಕವಾಗಿ ಅದು ಸಮಸ್ಯೆಗಳು ಕಂಡು ಬಂದಿದ್ದ, ಇದೆಲ್ಲದರ ಬಗ್ಗೆ ಪರಿಶೀಲನೆ ನಡೆಸಲಾಗಿತ್ತು. ಬಹಳಷ್ಟು ಬಾರಿ ಅಲ್ಲಿರುವಂತಹ ಟೆಕ್ನಿಕಲ್ ಸಮಸ್ಯೆಗಳನ್ನು ಪರಿಶೀಲಿಸಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಹೊರಬರ್ತಾ ಇದ್ವು. ಹಾಗಿದ್ರೆ ಈ ವಿಮಾನ ಪತನ ಆಗೋದಕ್ಕೂ ಕೂಡ ತಾಂತ್ರಿಕ ಸಮಸ್ಯೆ ಕಾರಣ ಆಯ್ತಾ? ಏನು ಸಮಸ್ಯೆ ಆಯಿತು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ತನಿಖೆಯ ಬಳಿಕ ಮಾಹಿತಿಗಳು ಬರಬೇಕಾಗಿದೆ. ಎಸ್, ಮಂಜುನಾಥ್ ಅವರು ನಮಗೆ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಂಜುನಾಥ್ ಅವರು, ತಾವು ವಿವರಿಸ್ತಾ ಇದ್ರಿ, ಅಂದ್ರೆ ಏನಾಗಿರ್ಬೋದು ಅಂತೀರಿ? ಈಗ ಬೇರೆ ದೇಶಗಳಿಂದ ತರ್ಕೊಂಡ ವಿಮಾನಗಳಲ್ಲಿ ಮೇಡಮ್, ಇಂಜಿನ್ಗಳಲ್ಲಿ ಇಂಜಿನ್ ವಿಮಾನದ ನಿರ್ವಹಣೆ ಅಂದ್ರೆ ಇಂಜಿನ್ ನಿರ್ವಹಣೆ ಮೇನ್ ಆಗುತ್ತೆ. ಇಲ್ಲಿ ಇಂಜಿನ್ ನಿರ್ವಹಣೆ ಮೇನ್ ಆಗುತ್ತೆ ಅಂದ್ರೆ ಟೆಕ್ನಿಕಲ್ ಆಗಿ ಅವುಗಳನ್ನ ಟೈಮ್ ಟು ಟೈಮ್ ಅಪ್ಗ್ರೇಡೇಷನ್ ಆಗುತ್ತೆ. ವಾರಂಟಿ ಪೀರಿಯಡ್ ಇರುತ್ತೆ. ಅಪ್ಗ್ರೇಡೇಷನ್ ಪೀರಿಯಡ್ ಅಲ್ಲಿ ಒಳಗೆ ಅಪ್ಗ್ರೇಡೇಷನ್ ಮಾಡಬೇಕಾಗತ್ತೆ. ಆ ಪೀರಿಯಡ್ ಒಳಗೆ ಅಪ್ಗ್ರೇಡೇಷನ್ ಮಾಡಿಲ್ಲ ಅಥವಾ ನಾವು ನಮ್ಮ ದೇಶದಲ್ಲಿ ಆ ತಾಂತ್ರಿಕ ಇದನ್ನ ನಮಗೆ ಹಸ್ತಾಂತರಿಸಿಲ್ಲ ಅಂದಾಗ ನಾವು ಬೇರೆ ದೇಶಗಳ ಮೇಲೆ ಅವಲಂಬಿತ ಆಗುತ್ತೆ. ಅವ್ರೇನ್ ಮಾಡ್ತಾರೆ, ಇದನ್ನ ರೇಟ್ ಅನ್ನ 1 to 2 ಈಗ ಮಿಸ್ಯೂಸ್ ಮಾಡ್ಕೊಂಡು ಡಬಲ್ ರೇಟ್ ಅನ್ನ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಆ ಮಾತುಕತೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆದಾಗ ಟೈಮ್ ತಗಲುತ್ತೆ. ಆ ಕಾರಣದಿಂದ ಆ ಇಂಜಿನ್ ಅನ್ನ ಪರಿಷ್ಕರಣೆಯಲ್ಲಿ ಲೇಟ್ ಆದಾಗ ಈ ರೀತಿ ಅನಾಹುತಗಳಾಗೋ ಸಂಭವಗಳು ತುಂಬಾ ಇರ್ತವೆ. ನಾವು ಬಹಳಷ್ಟು ಸಂದರ್ಭದಲ್ಲಿ ಮಂಜುನಾಥ್ ಅವರೇ ನೋಡಿದೀವಿ, ಈ ಹವಾಮಾನ ಸಮಸ್ಯೆ ತಂದೊಡ್ಡೋದು. ಆದ್ರೆ ಇಲ್ಲಿ ಮಹಾರಾಷ್ಟ್ರದ ಬಾರಾಮತಿ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಆ ತರದ ಸಮಸ್ಯೆಗಳೇನು ಕಂಡು ಬಂದಂತಿಲ್ಲ. ಯಾವುದೇ ಹಿಲ್ಲಿ ಸ್ಟೇಷನ್ ಅಲ್ಲ, ಜೊತೆಗೆ ಅಲ್ಲಿದ್ದಂತಹ ವಾತಾವರಣ ಕೂಡ ನೋಡ್ತಾ ಇದ್ರೆ ಎಲ್ಲೋ ಈ ತಾಂತ್ರಿಕ ಸಮಸ್ಯೆನೇ ಇಷ್ಟು ದೊಡ್ಡ ದುರಂತಕ್ಕೆ ಕಾರಣ ಆಗೋಯ್ತು ಅಂತ ಅನಿಸುತ್ತೆ ಅಂತ ಸ್ಪಷ್ಟವಾಗಿ. ಖಂಡಿತ ಮೇಡಮ್, ನಾನು ಹೇಳೋದಾದ್ರೆ ನನ್ನ ಅಭಿಪ್ರಾಯ ಕೂಡ ಇದೆ. ಯಾಕಂದ್ರೆ ನಾವೊಂದು ಘಟನೆ ಮಾಡ್ಕೊಳ್ಬೇಕು. ಹವಾಮಾನದ ವೈಪರೀತ್ಯದಿಂದ ನಮ್ಮ ಜನರಲ್ ಬಿಪಿನ್ ರಾವತ್ ಸರ್ ಇದ್ರು, ಅದು ಒಂದು ಘಟನೆ ಆಗಿದ್ದು ಹವಾಮಾನದ ವೈಪರೀತ್ಯ ಅಂತ ಅನ್ಕೊಳ್ಬಹುದು. ಖಂಡಿತ ಹವಾಮಾನದ ವೈಪರೀತ್ಯ ಇತ್ತು. ಬಟ್ ಇಲ್ಲಿ ಬಾರಾಮತಿಯಲ್ಲಿ ಯಾವುದೇ ಇದಿರ್ಲಿಲ್ಲ. ಇಂಜಿನ್ ಅನ್ನ ಇದು ಅಪ್ಗ್ರೇಡೇಷನ್ ಟೈಮ್ ಟು ಟೈಮ್ ಆಗ್ತಿರೋದೇ ಒಂದು ತಾಂತ್ರಿಕತೆ ಕಾರಣ ಅಂತ ಹೇಳ್ಬೋದು ಮೇಡಮ್. ಅಂದ್ರೆ ಈ ಟೈಮ್ಲಿ ಅದ್ರ ಬಗ್ಗೆ ಪರಿಶೀಲನೆಗಳು ಆಗ್ತಾ ಇರಲ್ವಾ? ನಿಯಮಾವಳಿಗಳು ಏನ್ ಹೇಳುತ್ತೆ, ಆ ನಿಯಮಗಳ ಪಾಲನೆ ಆಗ್ತಿಲ್ಲ ಅಂತೀರಾ ಈ ಪ್ರೈವೇಟ್ ಜೆಟ್ಗಳ ವಿಚಾರದಲ್ಲಿ? ಮೇಡಮ್, ಟೈಮ್ ಟು ಟೈಮ್ ಪರಿಷ್ಕರಣೆ ಆಗ್ತಾ ಇರತ್ತೆ. ಬಟ್ ಬೇರೆ ದೇಶಗಳ ಇದನ್ನು ಬಂದಾಗ ಬೇರೆ ದೇಶಗಳ ಎಕ್ಸ್ಪರ್ಟ್ ಬಂದ್ರೆ ಅದನ್ನೇ ಮಾಡ್ಬೇಕಾಗತ್ತೆ. ಆ ಡೀಲ್ಸ್ ಅಲ್ಲಿ ಅಥವಾ ಇದರಲ್ಲಿ ಕಾಂಟ್ರಾಕ್ಟ್ ಇದರಲ್ಲಿ ಒಂದ್ ಸ್ವಲ್ಪ ತಡೆಗಳಾದ್ರೆ ಈ ರೀತಿ ಆಗೋ ಸಾಧ್ಯತೆ ಇರುತ್ತೆ. ಅಪ್ಗ್ರೇಡೇಷನ್ ಆಗ್ತಿದ್ರು ವಿಮಾನಗಳನ್ನ ಇದು ಮಾಡ್ತಾರೆ, ನಮ್ಮ ಎಕ್ಸ್ಪರ್ಟ್ಸ್ ಇದನ್ನ ಚೆಕ್ ಮಾಡಿ ಓಡಿಸ್ತಾರೆ. ಬಟ್ ಆ ರೀತಿ ಅಪ್ಗ್ರೇಡೇಷನ್, ಇಂಜಿನ್ ಅಪ್ಗ್ರೇಡೇಷನ್ ಇಸ್ ಇಂಪಾರ್ಟೆಂಟ್ ಇನ್ ಲೈಫ್ ಮೇಡಮ್. ಮಂಜುನಾಥ್ ಅವರೇ, ನಾವು ಈ ದಾಖಲೆಗಳ ಪ್ರಕಾರ ಹೋಗ್ತಾ ಹೋದಾಗ ರೋಡ್ ಆಕ್ಸಿಡೆಂಟ್ಗಳಿಗೆ ಮತ್ತು ವಿಮಾನ ಪತನಗಳಿಗೆ ತಾಳೆ ಹಾಕೋದಕ್ಕಾಗಲ್ಲ. ಅಫ್ಕೋರ್ಸ್ ಕಡಿಮೆ ಇದೆ ನಿಜ, ಆದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂತ ಒಂದಾದ್ಮೇಲೆ ದುರಂತಗಳು, ಅಂದ್ರೆ ಜಗತ್ತಿನ ವಿಚಾರಕ್ಕೆ ನಾನು ಮಾತಾಡ್ತಾ ಇದ್ದೀನಿ, ಎಲ್ಲೋ ಒಂದು ಕಡೆ ಆತಂಕ ಮೂಡಿಸ್ಬಿಡಲ್ವಾ ಸೇಫ್ಟಿ ಬಗ್ಗೆ ಅಂತ? ಮೇಡಮ್, ಅದು ಒಂದ್ ಸ್ವಲ್ಪ ಯಾಕಂದ್ರೆ ಇಂಜಿನ್ಗಳ ಬಗ್ಗೆ ಕೇರ್ ತಗೊಳ್ಳೋದು ನಮ್ಮ ಪ್ರತಿಯೊಂದು ಫ್ಲೈಟ್ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಂಜಿನ್ಗಳು ಯಾಕಂದ್ರೆ ಅದು ಕೇರ್ ತಗೊಳ್ಬೇಕು. ಆ ರೀತಿ ಮೇಲ್ಮಟ್ಟದಲ್ಲಿ ಈ ರೀತಿ ಇದಾಗಬೇಕು ಮೇಡಮ್. ಆ ರೀತಿ ಒಂದ್ ಸ್ವಲ್ಪ ಎಚ್ಚರಿಕೆಯಿಂದ ಎಲ್ಲವನ್ನು ಟೈಮ್ ಟು ಟೈಮ್ ಮಾಡಿದ್ರೆ, ಟೈಮ್ ಅನ್ನು ಫಾಲೋ ಮಾಡಿದ್ರೆ ಎಲ್ಲ ಆಗುತ್ತೆ. ಬಟ್ ಇದೇನೋ ಒಂಥರ ಒಂದು ನಿರ್ಲಕ್ಷ್ಯ ಅಂತೀರಾ? ನಿರ್ವಹಣೆಯ ನಿರ್ಲಕ್ಷ್ಯ ಪತನ ಕಾರಣ ಆಯ್ತಾ ಅಂತ ಇರಬೇಕು ಮೇಡಮ್. ಖಂಡಿತ ನನ್ನ ಅಭಿಪ್ರಾಯ ನಿರ್ವಹಣೆ ಮಾಡುವಲ್ಲಿ ನಿರ್ಲಕ್ಷ್ಯ ಇದೆ. ಈ ಪೈಲಟ್ಗಳು ಇದನ್ನ ಹಾರಾಟ ಆಗೋದಕ್ಕಿಂತ ಮುಂಚೆ ಗಮನಿಸಿ ಹೇಳ್ತಾರ, ಅವರ ಮಾತಿಗೆ ಅಲ್ಲಿ ಬೆಲೆ ಇರುತ್ತಾ ಹೇಗೆ ಅಂತ? ಖಂಡಿತ ಬೆಲೆ ಇರುತ್ತೆ, ಕೆಲವೊಂದು ವಿಷಯಗಳಲ್ಲಿ ಬೆಲೆ ಇರುತ್ತೆ. ಬಟ್ ಎಕ್ಸ್ಪರ್ಟ್ ಯಾವಾಗ ಅವರು ಕ್ಲಿಯರೆನ್ಸ್ ಕೊಟ್ಟರು ಅಂದ್ರೆ, ಎಕ್ಸ್ಪರ್ಟ್ ಇದು ಕ್ಲಿಯರ್ ಇದೆ ಅಂತ ಕ್ಲಿಯರೆನ್ಸ್ ಕೊಟ್ಟರು ಅಂದ್ರೆ, ಆ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಇಟ್ಕೊಂಡೆ ಪೈಲಟ್ ಫ್ಲೈಟ್ ಮಾಡೋದು ಮೇಡಮ್. ಅವ್ರ ರಿಪೋರ್ಟ್ ಅನ್ನು ಜೊತೆ ಇಟ್ಕೊಂಡೆ ಫ್ಲೈಟ್ ಮಾಡ್ತಾರೆ. ಅವರು ರಿಪೋರ್ಟ್ ಇಲ್ಲದೆ ಫ್ಲೈಟ್ ಮಾಡಲ್ಲ. ಈ ಖಾಸಗಿ ಈ ಲಘು ವಿಮಾನಗಳ ವಿಚಾರಕ್ಕೆ ಬಂದಾಗ್ಲೂ ಕೂಡ ಇದೆಲ್ಲವೂ ಪಾಲನೆ ಆಗತ್ತೆ ಆಗಿದ್ರೆ? ಖಂಡಿತ ಖಂಡಿತ ಖಂಡಿತ. ಅಷ್ಟು ಪಾಲನೆಯಾಗಿಯೂ ಕೂಡ ಇಂತಹ ದುರಂತಗಳು ಸಂಭವಿಸುತ್ತೆ. ಅದರಲ್ಲೂ ಇಂತಹ ಪ್ರಭಾವಿಗಳು ಹಾರಾಟ ಮಾಡುವಾಗ್ಲೂ ಕೂಡ ನಿರ್ಲಕ್ಷ್ಯಗಳನ್ನು ವಹಿಸ್ತಾರೆ ಅಂತಂದ್ರೆ ಇನ್ನು ಸಾಮಾನ್ಯರ ಕಥೆ ಏನು ಅನ್ನೋ ಪ್ರಶ್ನೆ ಮೂಡುತ್ತೆ ಅಂತ.
ಖಂಡಿತ ಮೇಡಮ್, ಖಂಡಿತ. ಎಸ್ ಮಂಜುನಾಥ್ ಅವರೇ, ಥ್ಯಾಂಕ್ ಯು ಟಿವಿ9 ಜೊತೆ ಮಾತನಾಡಿದ್ದಕ್ಕೆ. ಟೆಕ್ನಿಕಲಿ ಮಾತನಾಡೋದಾದ್ರೆ ಮಂಜುನಾಥ್ ಅವರು ಹೇಳ್ತಾ ಇದ್ರು ಎಂಜಿನ್ಗಳ ನಿರ್ವಹಣೆ ಇಲ್ಲಿ ಬಹಳ ಪ್ರಮುಖ ಆಗುತ್ತೆ, ಅಪ್ಗ್ರೇಡೇಷನ್ ಆಗ್ತಾ ಇರಬೇಕಾಗತ್ತೆ. ಅಫ್ಕೋರ್ಸ್ ಇಲ್ಲಿ ಅದ್ರ ಬಗ್ಗೆ ಪರಿಶೀಲನೆ ಆಗುತ್ತೆ ನಿಜ, ಆದರೆ ವಿದೇಶಿ ತಂತ್ರಜ್ಞಾನದ ಮೇಲೆ ನಾವು ಅವಲಂಬಿತ ಆದಂತಹ ಸಂದರ್ಭದಲ್ಲಿ ಅಲ್ಲಿಂದ ಟೆಕ್ನಿಷಿಯನ್ಗಳು ಬಂದು ಇದರ ಬಗ್ಗೆ ಪರಿಶೀಲನೆ ಮಾಡಬೇಕಾದಂತಹ ಅಗತ್ಯತೆ ಇರುತ್ತೆ. ಅಲ್ಲಿ ಸಮಸ್ಯೆಗಳಾಗುವಂಥದ್ದು, ಗ್ಲಿಚಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಕ್ಲಿಯರೆನ್ಸ್ ಹೇಗೆ ಕೊಡ್ತಾರೆ ಹಾಗಿದ್ರೆ ಸರಿ ಇಲ್ಲ ಅಂತಾದರೆ? ಇಂತಹ ದುರಂತಗಳು ಪದೇ ಪದೇ ಸಂಭವಿಸಿಯೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ವಾ? ಈಗ ನಿಜಕ್ಕೂ DGCA ಏನು ಗೈಡ್ಲೈನ್ಸ್ಗಳನ್ನು ತರುತ್ತೆ, ಏನಾದರೂ ಬದಲಾವಣೆಗಳನ್ನು ಮಾಡುತ್ತಾ, ಇನ್ನಷ್ಟು ಕಠಿಣ ಕ್ರಮಗಳಿಗೆ ಆಗ್ರಹಿಸುತ್ತಾ ಅನ್ನೋದನ್ನು ನೋಡಬೇಕಾಗತ್ತೆ. ಜೊತೆಗೆ ಈ ಪತನಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕಬೇಕಾಗಿದೆ. ಸದ್ಯಕ್ಕೆ ಬರ್ತಾ ಇರುವಂಥದ್ದು ಈ ಸಾವು ನೋವಿನ ಮಾಹಿತಿಗಳು ಮಾತ್ರ. ಅದರಲ್ಲೂ ಕೂಡ 5 ಮರಣ ಆಗಿರೋದ್ರ ಬಗ್ಗೆ ಮಾಹಿತಿ ಇದೆ, 6 ಜನ ಪ್ರಯಾಣಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇರುವಂಥದ್ದು. ಅಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಈ ಪತನ ಆದಂಥ ಸಂದರ್ಭದಲ್ಲಿ ಬೆಂಕಿ ಹೊತ್ಕೊಂಡು ಉರಿದಿದೆ, ಎಲ್ಲವೂ ಸುಟ್ಟು ಕರಕಲಾಗಿದೆ, ದೇಹಗಳು ಛಿದ್ರ ಆಗಿದೆ. ಯಾರ ದೇಹ ಯಾವುದು, ಎಷ್ಟು ಜನ ಇದ್ರು ಅನ್ನೋದನ್ನು ಕೂಡ ಗುರುತಿಸೋದಕ್ಕೆ ಸಾಧ್ಯ ಆಗಿಲ್ಲ. ಅಂದರೆ ಅಜಿತ್ ಪವಾರ್ ಅವರ ಮೃತದೇಹ ಕೂಡ ಛಿದ್ರ ಆಗಿತ್ತು, ಗುರುತೇ ಸಿಗದಷ್ಟು ಮಟ್ಟಿಗೆ ಅಲ್ಲಿ ಸುಟ್ಟು ಕರಕಲಾಗಿತ್ತು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆ ಮೃತದೇಹಗಳ ಚಿತ್ರಣ ನೋಡೋದಕ್ಕಾಗಲ್ಲ, ಅಫ್ಕೋರ್ಸ್ ಬ್ಲರ್ ಮಾಡಿದ್ದೀವಿ. ಹಾಗಾಗಿಯೂ ಕೂಡ ಅದರ ಬರ್ಬರತೆ ಕಂಡು ಬರ್ತಾ ಇದೆ. 2 ಪೈಲಟ್, ಓರ್ವ ಕ್ಯಾಬಿನ್ ಕ್ರೂ ಸಿಬ್ಬಂದಿ, ಜೊತೆಗೆ ಅಜಿತ್ ಪವಾರ್ ಅವರ ಆಪ್ತ ಸಹಾಯಕರು ಸೇರಿದಂತೆ 5 ಮಂದಿ ಮೃತಪಟ್ಟಿರುವುದು. ಘಟನೆ ಕುರಿತಂತೆ ಹಲವರು ಮಾತನಾಡಿದ್ದಾರೆ, ಕೇಳೋಣ ಬನ್ನಿ. समस्त पवार परिवार और जितने भी समर्थक हैं उनको हमारी तरफ से संवेदना और शोक मैंने बात की सुप्रिया जी से भी और उनकी मिसेज से भी। समस्त पवार परिवार और जितने भी समर्थक हैं उनको हमारी तरफ से संवेदना और शोक मैंने बात की सुप्रिया जी से भी और उनकी मिसेज से भी। ಬೆಳಗ್ಗೆ ಬಹಳ ಶಾಕಿಂಗ್ ನ್ಯೂಸು ನನಗೆ ವಿಚಾರ ತಿಳಿತು. ಒಬ್ಬ ಹಿರಿಯ ನಾಯಕರು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಿದ್ರು. ನನಗೆ ಪಾರ್ಟಿ ಬಿಟ್ಟು ತಿರ್ಗಾ ಹೋಗಿ ತಿರ್ಗಾ ವಾಪಸ್ಸು ಇದೆಲ್ಲ ಆದಾಗ ಸ್ವಲ್ಪ ಮನಸ್ಸಿಗೆ ನೋವಾಗಿತ್ತು. ಆದರೆ ಅವರು ಪೊಲಿಟಿಕಲ್ ಭವಿಷ್ಯದ ಬಗ್ಗೆ ಅವರು ತೀರ್ಮಾನ ಮಾಡಿದ್ದಾರೆ, ಅದು ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಿದ್ದಿಲ್ಲ. ಬಟ್ ಭಾಳ ಪ್ರೋಗ್ರೆಸಿವ್ ಲೀಡರ್ ಅವರು. ಮೊನ್ನೆ ತಾನೇ ಆ ಚೀಫ್ ಮಿನಿಸ್ಟ್ರು ಹೇಳ್ತಾ ಇದ್ರು, ಆಲ್ವೇಸ್ ಎಲ್ಲದಕ್ಕೂ ನಮಗೆ ಸಹಕಾರ ಕೊಟ್ಕೊಂಡು ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ. ವಿರೋಧ ಪಾರ್ಟಿ ಇದ್ರು ಕೂಡ ಒಳ್ಳೆ ರಿಸಲ್ಟ್ ಕೂಡ ತೆಗೆದುಕೊಂಡಿದ್ರು. ಇವತ್ತು ಅವರು ಒಬ್ಬ ಡೆಪ್ಟಿ ಚೀಫ್ ಮಿನಿಸ್ಟರ್, ಸೊ ಇವತ್ತು ಅವರು ನಮ್ಮಿಂದ ದೂರ ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರೆಲ್ಲ ಕುಟುಂಬದ ಅನ್ಯಾಯಿಗಳಿಗೆಲ್ಲ ಏನು ಆ ದುಃಖವನ್ನು ಭರಿಸುವಂಥ ಶಕ್ತಿ ಸಿಗಲಿ. ಜೊತೆಗೆ ಇಲ್ಲೂ ಕೂಡ ಅವ್ರ ಕುಟುಂಬದವರು ನಮ್ಮ ಬೆಂಗಳೂರಿನಲ್ಲೂ ಕೂಡ ನಂಟಸ್ತನ ಬೆಳೆಸಿದ್ದಾರೆ. ನಿನ್ನೆ ತಾನೇ ಅವ್ರ ಬೀಗರನ್ನು ಭೇಟಿ ಮಾಡಿದ್ದಾರೆ ರಾತ್ರಿ. ನನಗೆ ಗೊತ್ತಿಲ್ಲ ಹಿಂಗಾಗ್ತದೆ ಅಂತೇಳಿ. ಸೊ ನಾವೆಲ್ಲ ರಾಜಕಾರಣಿಗಳು ಭಾಳ ಹುಷಾರಾಗಿರ್ಬೇಕು. ಟ್ರೈನ್ಗಳಲ್ಲಿಂದ ಚಿಕ್ಕ ಟ್ರೈನ್ಗಳಿಂದ ಪ್ರಯಾಣ ಮಾಡೋದಾದ್ರೆ ಭಾಳ ಹುಷಾರಾಗಿರ್ಬೇಕು. ಅನೇಕ ನಾಯಕರುಗಳನ್ನು ನಾವು ಕಳ್ಕೊಂಡಿದ್ದೇವೆ. ಸ್ಪೀಕರ್ ಆಗಿದ್ದವರು, CR ಅವರು, ಭಾಳ ಜನ ನಮ್ಮ ಪೈಲಟು ಎಲ್ಲ ಕೂಡ ನಾವೆಲ್ಲ ಕಳ್ಕೊಂಡಿದ್ದೇವೆ. ಹುಷಾರಾಗಿರಬೇಕು ಅಂತ ನಾನು ಭಾವಿಸ್ತೀನಿ. ತಾಂತ್ರಿಕ ದೋಷ ಅಂತಾರೆ, ನನಗೇನ್ರಿ ಗೊತ್ತು, ನನಗೆ ಬಂದಿರೋ ಮೆಸೇಜ್ ಏನಿದೆ ನನಗೆ ಇಮಿಡಿಯೇಟ್ ಫೋನ್ ಮಾಡಿ ನನಗೆ ಹೇಳಿದ್ರು. ನಮ್ಮ ಸೋಷಿಯಲ್ ಮೀಡಿಯಾವರು ನನಗೆ ತಿಳಿಸಿದ್ರು. ಬೇರೆ ನನ್ನ ಫ್ರೆಂಡ್ಸು ಕೂಡ ಬಾಂಬೆಯಿಂದ ಫೋನ್ ಮಾಡಿ ಇಮಿಡಿಯೇಟಾಗಿ ತಿಳಿಸಿದ್ರು. ಸೊ ಅದನ್ನೇ ನಾನು ಎಲ್ಲರೂ ಮಾತಾಡ್ತಿದ್ದಿಲ್ಲ. ಈಗ 4 ಗಂಟೆ ಮುಂಚಿದಾಗೆ ಹೊರಡ್ತಿದ್ದೆ ನಾನು. ಯಾರು ಒಳಗಡೆ ಇದ್ರು ಏನು ಎತ್ತ ಅಂತ ಹೇಳಿ ಅದನ್ನು ಚರ್ಚೆ ಮಾಡ್ತೀನಿ. ಮಹಾರಾಷ್ಟ್ರದ